ರಾಜಾಜಿನಗರದಲ್ಲಿ 300 ಕೋಟಿ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕ ಸುರೇಶ್ ಕುಮಾರ್ಗೆ ಮುತ್ತಿಗೆ ಹಾಕೋ ಯತ್ನ ನಡೆಸಿದ್ರು. ರಾಜಾಜಿನಗರದಲ್ಲಿ ಬಿಜೆಪಿ ಶಾಸಕರು ಜನಸ್ಪಂದನ ಸಭೆ ನಡೆಸ್ತಾ ಇದ್ರು. ಆಗ ಬಿಜೆಪಿ ಶಾಸಕರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಯತ್ನ ನಡೆಸಿದ್ರು. ರಾಜಾಜಿನಗರದ ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇದ್ದ ಜನಸ್ಪಂದನ ಕಾರ್ಯಕ್ರಮದ ವೇಳೆಯೇ ಮುತ್ತಿಗೆ ಹಾಕೋದಕ್ಕೆ ಕೈ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆಯಿತು. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಕಾಂಗ್ರೆಸ್ ಕಾರ್ಯಕರ್ತರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದರು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಶಾಸಕರು ಜನಸ್ಪಂದನ ಸಭೆಯನ್ನ ನಡೆಸ್ತಾ ಇದ್ರು ರಾಜಾಜಿನಗರದಲ್ಲಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಆಗ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದು. ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಮ್ಮ ಆಳುವ ಪಕ್ಷದ ಕೆಲವರು ಬಂದು ನಮ್ಮ ಇವತ್ತು ಜನಸೇವಕ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿ ಸಾಮಾನ್ಯ ನಾಗರಿಕರು ಬರದೇ ಇರೋದಕ್ಕೆ ಇವತ್ತು ತಮ್ಮ ಪೌರುಷ ತೋರಿಸಿದ್ದಾರೆ. ಈಗಾಗಲೇ ಅವರು ಲೋಕಾಯುಕ್ತದಲ್ಲಿ ನನ್ನ ಬಗ್ಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ನಾನು 300 ಕೋಟಿ ರೂಪಾಯಿ ನಷ್ಟನ ಉಂಟು ಮಾಡಿದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ಅವರು ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಕಾನೂನು ಘಟಕದ ಒಬ್ಬ ವ್ಯಕ್ತಿ ಈ ದೂರನ್ನು ಅಲ್ಲಿ ಹೋಗಿ ಕೊಟ್ಟಿದ್ದಾರೆ. ನಾನು ಅದು ಗೊತ್ತಾದಾಗಲೇ ನಾನು ಹೇಳಿದ್ದೀನಿ, ಈ ದೂರಿನ ಹಿನ್ನೆಲೆಯಲ್ಲಿ ನಂಗೆ ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾನೇ ಹೋಗಿ ಲೋಕಾಯುಕ್ತಕ್ಕೆ ನನ್ನ ಎಲ್ಲ ಅಂಶಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಅಂಶಗಳನ್ನ ರೆಡಿ ಮಾಡಿದ್ದೇನೆ. ಹೊಸ ದೂರು ಕೊಟ್ಟ ಮೇಲೆ ಅಲ್ಲಿ ಇತ್ಯರ್ಥ ಆಗಬೇಕು. ಹೀಗೆ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಅಂತ ಕಾನೂನು ಹೇಳುತ್ತೆ. ಇವ್ರಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಯಾಕೆ ಬಿಟ್ಟರು ನಮಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಇವತ್ತು ಜನಸಾಮಾನ್ಯರು ಪ್ರತಿ ಸೋಮವಾರ ಇಲ್ಲಿ ಕಾಯ್ತಾಯಿದ್ರು, ಬಂದು ತಮ್ಮದು ಕಷ್ಟಗಳು ಹೇಳ್ಕೊಳ್ಬೇಕಂತ. ಆ ಒಂದು ಕಷ್ಟ ಪರಿಹಾರದ ಏನೋ ಒಂದಿತ್ತು ಅವ್ರಿಗೆ, ಆ ಸಾಮಾನ್ಯರಿಗೆ, ಅದಕ್ಕೂ ಕೂಡ ಕಲ್ಲು ಹಾಕಿರೋ ಒಂದು ಖ್ಯಾತಿ ಕಾಂಗ್ರೆಸ್ ಪಕ್ಷದ್ದು. ಮತ್ತು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ಇವ್ರಿಗೆಲ್ಲನೂ ಕೂಡ ಏನೋ ಪೌರುಷ ಬಂದಿರಂಗಿದೆ. ಕಾನೂನು ನಿಯಮಾವಳಿ ಯಾವುದೂ ಕೂಡ ನಮಗೆ ಲೆಕ್ಕಕ್ಕಿಲ್ಲ ಅಂತ. ಇದು ಒಳ್ಳೆ ಲಕ್ಷಣ ಅಲ್ಲ, ಒಳ್ಳೆ ಸಂದೇಶ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.